ಮುಕ್ಕಾಲು ಭಾರತವನ್ನೇ ಕನ್ನಡಿಗ ರಾಜನೊಬ್ಬ ಆಳಿರುವ ಇತಿಹಾಸವಿದ್ದರೂ ಕೂಡ ಇಂದಿನ ಅಭಿಮಾನ ಶೂನ್ಯ ಕನ್ನಡಿಗನೇ ಪುಲಕೇಶಿಯಂತಹ ರಾಜನ ಇತಿಹಾಸವನ್ನು ಒಮ್ಮೆ ನೋಡಿಯಾದರೂ ಅವನನ್ನು ಆದರ್ಶವಾಗಿ ತೆಗೆದುಕೊಳ್ಳಿ ಅನ್ನೋದೇ ನನ್ನ ಅಭಿಲಾಷೆ. ಕಾವೇರಿಯಿಂದಮ ಗೋದಾವರಿ ಮಿರ್ದ ನಾಡದ ಕನ್ನಡದುಳ್ ಭಾವಿಸದ ಜನಪದಂ ವಸುಧಾ ಮಳೆಯ ವಿಲೀನ ವಿಷದ ವಿಷಯ ವಿಶೇಷಂ ಪದನರಿದು ನುಡಿಯಿಲಂ ನುಡಿದುದನಾರಿಯ ದಾರಿಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಸುಬಟರ್ಗಳ್ ಕವಿಗಳ್ ಸಪ್ರಭುಗಳ್ ಚಳ್ವರ್ಕಳ್ ಅಭಿಜನರ್ಗಳ್ ಗುಣಿಗಳ್ ಅಭಿಮಾನಿಗಳ್ ಅತಿ ಉಗ್ರರ್ ಗವೀರ ಚಿತ್ತರ್ ವಿವೇಕಿಗಳ್ ನಾಡವರ್ಗಳ್. ಸಾಮ್ರಾಜ್ಯ ಕಟ್ಟೋರೆಲ್ಲ ಸಾಮ್ರಾಟರಾದರೆ ಇಲ್ಲೊಬ್ಬ ಆ ಸಾಮ್ರಾಟರಿಗೆ ಮಹಾನ್ ಸಾಮ್ರಾಟನಾಗಿದ್ದ. ಅವನ ವರ್ಚಸ್ಸು ದೇವ ಇಂದ್ರನಿಗೂ ಕೂಡ ಹೋಲ್ತಿತ್ತಂತೆ. ಬೇರೆ ಭಾಷೆಗಳು, ಸಂಸ್ಕೃತಿಗಳು, ನಾಗರಿಕತೆಗಳು ಇನ್ನೂ ಹುಟ್ಟದೆ ಕತ್ಲಲ್ಲೇ ಮುಳುಗಿ ಹೋಗಿ ಇನ್ನು ಹಲವಾರು ತೊಟ್ಟಿಲಲ್ಲೇ ಇದ್ದಂಥ ಟೈಮ್ನಲ್ಲಿ ಇಡೀ ಭಾರತದ ಮುಕ್ಕಾಲು ಭಾಗವನ್ನು ಈ ಗಂಡುಗಲಿ ಕನ್ನಡಿಗನೊಬ್ಬ ಅವನ ಅಂಗೈನಲ್ಲಿ ಇಟ್ಕೊಂಡು ಆಳ್ತಿದ್ದ. ಭಾರತ ಮಾತ್ರವಲ್ಲ, ಹೊರದೇಶದಲ್ಲೂ ಕೂಡ ಅವನ ಹವ ಬಹಳ ಜೋರಾಗೇ ಇತ್ತು. ಕನ್ನಡ ನಾಡಿನ ಗಂಡೆದೆಯ ಧೈರ್ಯವನ್ನ, ಶೌರ್ಯವನ್ನ, ತಾಕತ್ತನ್ನ 1400 ವರ್ಷಗಳ ಹಿಂದೆನೆ ಯಾವುದೇ ಆಧುನಿಕ ಯುದ್ಧೋಪಕರಣಗಳು ಇಲ್ಲದೆ ಇರುವಂತ ಕಾಲದಲ್ಲಿ ಕರ್ನಾಟ ಬಲ ಅಂತ ಅವನ ವಿಶಾಲವಾದ, ಅಜೇಯವಾದ, ಅಭೇದ್ಯ, ಬೃಹತ್ಕಾರವಾದಂಥ ರಾಕ್ಷಸ ಪಡೆಗೆ ಹೆಸರಿಟ್ಟಿದ್ದ. ಆಗ ಭಾರತದಲ್ಲೆಲ್ಲ ಕನ್ನಡಿಗರ ಆ ಸೈನ್ಯ ಅಂದರೆ ಭಯ ಇತ್ತು. ಸೈನಿಕರಿಗೆ ಒಳ್ಳೆ ಬೇಡಿಕೆ ಇತ್ತು, ಗೌರವ ಇತ್ತು, ಮತ್ತೆ ಒಳ್ಳೆ ಹೆಸರು ಕೂಡ ಇತ್ತು. ಅವರ ಸಾಮ್ರಾಜ್ಯದ ಒಳಗಡೆನೆ ಸಾಮ್ರಾಟ ಸೈನ್ಯದ ಸ್ಥಳ ಬದಲಾವಣೆ ಆದರೂ ಸಾಕು, ಅಕ್ಕಪಕ್ಕದ ರಾಜರು ನಡುಕ್ತಿದ್ರು. ಎಲ್ಲಿ ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಿಬಿಡ್ತಾರೋ ಅಂತ ಭಯವಿತ್ತು. ಅವನೇ ಎಂಟದೆ ಕನ್ನಡಿಗ, ವೀರ ಅಗ್ರಣಿ, ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಹೆಸರು ಬರೆದಿಡಬೇಕಾದ ಚಾಲುಕ್ಯ ವಂಶದ ಶೂರ, ಚಾಲುಕ್ಯ ಪರಮೇಶ್ವರ, ದಕ್ಷಿಣ ಪತೇಶ್ವರ, ಮೇರುವಲಯದ ಸಮಾನ ಧೈರ್ಯ ಅಂತ ಕರೆಸಿಕೊಂಡ ದಿಗ್ವಿಜಯಗಳ ಅಶ್ವಮೇಧ ಯಾಗ ಮಾಡಿದ ಶೂರ ಅವನು. ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೂ ಚೀನಾ ಯಾತ್ರಿಕ ಹ್ಯುಯಾನ್ ಸಾಂಗ್ ಹೇಳೋರ ಪ್ರಕಾರ 2 ಸಮುದ್ರಗಳಿಂದ ಸುತ್ತುವರೆದ ಸುಮಾರು 1200 ಮೈಲಿ ಇದ್ದ, ಸುಮಾರು 80,000 ಹಳ್ಳಿಗಳಿದ್ದ ಅವನ ಸಾಮ್ರಾಜ್ಯ 3 ಮಹಾರಾಷ್ಟ್ರ ಅಂದರೆ 3 ದೊಡ್ಡ ರಾಷ್ಟ್ರದಷ್ಟು ದೊಡ್ಡದಾಗಿತ್ತಂತೆ. ಕ್ರಿಸ್ತಶಕ 618ರಲ್ಲಿ ಯಶಸ್ವಿ ದಂಡಯಾತ್ರೆ ನಡೆಸಿದ ಅಪ್ರತಿಮ ವೀರ ಉತ್ತರದ ಅರಸರನ್ನು ಸೋಲಿಸಿ ಆಫ್ಘಾನ್, ಇರಾಕ್ ರಾಷ್ಟ್ರಗಳವರೆಗೂ ಭಯ ಇಟ್ಟು ಅರಬ್ಬರ ಹುಟ್ಟಡಗಿಸಿ ಭಾರತದ ಸಂಸ್ಕೃತಿ ಕಾಪಾಡಿದ ಅಂದ್ರೆ ಆತ ಕನ್ನಡಿಗ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಅವನೇ ಚಾಲುಕ್ಯರ ಚಕ್ರವರ್ತಿ, ಕರ್ನಾಟಕ ಬಲದ ಸಿಂಹ ಸ್ವಪ್ನ ಸಾಮ್ರಾಟ ಇಮ್ಮಡಿ ಪುಲಕೇಶಿ. ಸುಮಾರು 2000ಕ್ಕೂ ಹೆಚ್ಚು ವರ್ಷ ಸುದೀರ್ಘ ಇತಿಹಾಸ ಇರುವಂಥ ಕರುನಾಡು ಅನೇಕ ಭಾಗ್ಯ ದೌರ್ಭಾಗ್ಯಗಳನ್ನು, ಏಳು ಬೀಳುಗಳನ್ನು ಕಂಡಿದೆ. ಕರ್ನಾಟಕದ ಭವ್ಯ ಶ್ರೀಮಂತ ಪರಂಪರೆಗೆ ಅನೇಕ ರಾಜಮನೆತನಗಳ ಕೊಡುಗೆಗಳು ಕೂಡ ಇದೆ. ಅದರಲ್ಲಿ ಮುಖ್ಯವಾಗಿ ಚಾಲುಕ್ಯ ಸಾಮ್ರಾಜ್ಯ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಹೊಸ ಶಕೆಯನ್ನೇ ಬರೆದು ಸುಮಾರು 2.5 ಶತಮಾನಗಳ ಕಾಲ ಕರ್ನಾಟಕದ ಕೀರ್ತಿಯನ್ನು ಎತ್ತಿ ಹಿಡಿದು ದಕ್ಷಿಣದಲ್ಲಿ ಮೊದಲ ಬಾರಿಗೆ ಏಕ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿಗೆ ಪಾತ್ರವಾಗಿ ಬಾದಾಮಿ, ಚಾಲುಕ್ಯ, ವೆಂಗಿ, ಲಾಟ, ಕಲ್ಯಾಣ, ವೇಮುಲವಾಡ, ಗುಜರಾತ್ ಚಾಲುಕ್ಯರು ಅಂತ ಒಂದೇ ವಂಶದ ಹೆಸರಿನ ಕವಲುಗಳ ಹಾಗೆ ಭಾರತದ ಬಹುದೊಡ್ಡ ರಾಜಮನೆತನವಾಗಿ ಕ್ರಿಸ್ತಶಕ 540ನೇ ಶತಮಾನದಿಂದ ಕ್ರಿಸ್ತಶಕ 757ರವರೆಗೂ ಕೂಡ ಆಳಿದ ರಾಜವಂಶ ಚಾಲುಕ್ಯರದು. ಈ ವಂಶದ ಇಮ್ಮಡಿ ಪುಲಕೇಶಿ ಅಂದ್ರೆ ಅವನ ಬಾಲ್ಯದ ಹೆಸರು ಎರೆಯ ಅಂತ. ಈ ಎರೆಯನ ತಂದೆ ಕೀರ್ತಿವರ್ಮ ಕ್ರಿಸ್ತಶಕ 597ರಲ್ಲಿ ತೀರಿ ಹೋಗ್ತಾನೆ.
ಆಗ ಎರೆಯ ಇನ್ನೂ ಚಿಕ್ಕ ಹುಡುಗ, ಅವನು ಅಜ್ಜಿ ಜೊತೆ ಬೆಳ್ಕೊತಾ ಇರ್ತಾನೆ. ಹುಡುಗ ಯುವರಾಜ ಹರೆಯಕ್ಕೆ ಬರೋವರೆಗೂ ಪಟ್ಟಾಭಿಷೇಕ ಮಾಡೋಕ್ಕಾಗೋದಿಲ್ಲ ಅಂತ ಎರೆಯನ ಚಿಕ್ಕಪ್ಪ ಕೀರ್ತಿವರ್ಮನ ತಮ್ಮ ಮಂಗಳೇಶ ಎರೆಯ ಆಡಳಿತ ಮಾಡೋ ವಯಸ್ಸಿಗೆ ಬರೋ ತನಕ ರಾಜಪ್ರತಿನಿಧಿಯಾಗಿ ಚಾಲುಕ್ಯ ವಂಶದ ಆಡಳಿತವನ್ನು ವಹಿಸ್ಕೊಳ್ತಾನೆ. ಮಂಗಳೇಶ ಏನು ಕಮ್ಮಿ ಇರಲಿಲ್ಲ. ಅವನಿಗೆ ಭಾಗೀರಥಿ ಅಂದರೆ ಗಂಗಾ ನದಿಯವರೆಗೆ ಅವರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ ವಿಜಯ ಸ್ತಂಭಗಳನ್ನು ನಡೆಸಬೇಕು ಅಂತ ಪಣನೆ ತೊಟ್ಟಿರ್ತಾನೆ. ಉತ್ತಮ ಆಡಳಿತಗಾರನಾದರೂ ಅವನಿಗೆ ರಾಜ್ಯಭಾರವನ್ನು ಆ ಎರಿಯನಿಗೆ ವಾಪಸ್ ವಹಿಸಿಕೊಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಕ್ರಿಸ್ತಶಕ 603ರಲ್ಲಿ ಎರೆಯನ ಬದಲು ತನ್ನ ಮಗನನ್ನೇ ಯುವರಾಜ ಅಂತ ಘೋಷಿಸಿ ಅವನ ವಂಶಕ್ಕೆ ಪಟ್ಟ ಸಿಗೋ ಹಾಗೆ ತಂತ್ರನೆ ಮಾಡಿಬಿಡ್ತಾನೆ. ಇದರಿಂದ ರೊಚ್ಚಿಗೆದ್ದ ಎರೆಯ ಬಾದಾಮಿಯಿಂದ ಹೊರಗೆ ಬಂದು ಇವತ್ತಿನ ಕೋಲಾರದ ಹತ್ತಿರದ ಪ್ರದೇಶದಲ್ಲಿ ಬಲಿಷ್ಠವಾಗಿದ್ದ ಬನ್ನರ ಜೊತೆ ಸ್ನೇಹ ಮಾಡಿ ಸುತ್ತಮುತ್ತ ಇದ್ದಂಥ ಪಂಗಡಗಳಿಗೆ ಮೈತ್ರಿ ಮಾಡಿಕೊಂಡು ಸೈನ್ಯ ಕಟ್ಟಿಕೊಂಡು ಅನಂತಪುರದ ಹತ್ತಿರದ ಎಡಪಟ್ಟು ಸಿಂಬಿಗೆ ಅನ್ನೋ ಸ್ಥಳದಲ್ಲಿ ಅವನ ಚಿಕ್ಕಪ್ಪನ ವಿರುದ್ಧ ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡಿ ಕೊನೆಗೆ ಎರೆಯ ವಿಜಯಶಾಲಿಯಾಗಿ ಅವನ ಹೆಸರನ್ನು ಇಮ್ಮಡಿ ಪುಲಕೇಶಿ ಅಂತ ಬದಲಾಯಿಸಿಕೊಂಡು ಕ್ರಿಸ್ತಶಕ 610ರಲ್ಲಿ ಚಾಲುಕ್ಯ ರಾಜ್ಯದ ಸಿಂಹಾಸನವನ್ನೇರಿ ಚಾಲುಕ್ಯ ಪರಮೇಶ್ವರ ಎನ್ನುವ ಬಿರುದು ಪಡ್ಕೊಂಡ ಅಂತ ಪೆದ್ದೊಡಗೂರು ಶಾಸನ ಹೇಳುತ್ತೆ. ಆದರೆ ಪಟ್ಟಕ್ಕೆ ಬಂದ ಕೂಡಲೇ ಇಮ್ಮಡಿ ಪುಲಕೇಶಿಗೆ ಕಷ್ಟ ಕೋಟಲೆಗಳ ಸರಮಾಲೆಯ ಕಾದಿತ್ತು. ಮಂಗಳೇಶನಿಗೆ ನಿಷ್ಠರಾಗಿದ್ದಂಥ ಗೋವಿಂದ ಮತ್ತು ಅಪ್ಪಾಯಿಕ ಇಬ್ಬರು ಕೂಡ ರಾಷ್ಟ್ರಕೂಟರ ಸಾಮಂತರು. ಮಂಗಳೇಶನ ಸಾವಿನ ಸುದ್ದಿ ತಿಳಿದ ಕೂಡಲೇ ಪುಲಕೇಶಿ ಮೇಲೆ ಯುದ್ಧ ಘೋಷಿಸಿ ಬಿಡ್ತಾರೆ. ಭೀಮಾ ನದಿಯ ತಡದಲ್ಲಿ ಎದುರಾಳಿಗಳ ಸೈನ್ಯವನ್ನು ತಡೆದ ಪುಲಕೇಶಿಯ ಸೈನ್ಯದ ಆರ್ಭಟಕ್ಕೆ 2 ವಾರದ ನಂತರ ಯುದ್ಧ ಭೂಮಿಯಲ್ಲಿ ನಿಲ್ಲಲಾಗದೆ ಅಪ್ಪಾಯಿಕ ಪಲಾಯನಗೊಂಡ್ರೆ ಗೋವಿಂದನನ್ನು ಸೆರೆಹಿಡಿಯಲಾಗುತ್ತೆ. ಈ ವಿಜಯವನ್ನು ಘೋಷಿಸಿ ಐಹೊಳೆಯಲ್ಲಿ ಒಂದು ವಿಜಯ ಸ್ತಂಭವನ್ನು ಕೂಡ ಕಟ್ಟಿಸಲಾಯಿತು. ಪುಲಕೇಶಿ ದಕ್ಷಿಣ ಭಾರತದಲ್ಲಿ ವರಹ ಅಥವಾ ಹಂದಿಯ ಮಾರ್ಕ್ ಇರುವ ಚಿನ್ನದ ನಾಣ್ಯ ಬಿಡುಗಡೆ ಮಾಡಿದ್ದ ಅಂತ ಮೊದಲ ದೊರೆ ಅಂತ ಹೇಳ್ತಾರೆ. ಇಲ್ಲಿಂದ ಮುಂದಿನ 9 ವರ್ಷ ಚಾಲುಕ್ಯ ಸಾಮ್ರಾಜ್ಯದ ಸುವರ್ಣ ಯುಗ ಅಂತ ಕ್ರಿಸ್ತಶಕ 634ರ ಐಹೊಳೆ ಶಾಸನದಲ್ಲಿ ವರ್ಣಿಸಲಾಗಿದೆ. ಇಮ್ಮಡಿ ಪುಲಕೇಶಿ ಎಲ್ಲಿಯವರೆಗೆ ತನ್ನ ಸಾಮ್ರಾಜ್ಯನ ವಿಸ್ತರಣೆ ಮಾಡಿದ್ದ ಅಂತ ಅಂದರೆ ಈಗಿನ ಭಾರತದ ಮುಕ್ಕಾಲು ಪ್ರದೇಶಗಳಾದಂಥ ಗೋವಾ ಮತ್ತು ಮಹಾರಾಷ್ಟ್ರದ ಭಾಗವಾದ ಕೊಂಕಣ ರಾಜ್ಯ, ಮಧ್ಯಪ್ರದೇಶ ಮತ್ತು ನರ್ಮದಾ ಭಾಗವಾದ ಮಾಳ್ವಾ ರಾಜ್ಯ, ದಕ್ಷಿಣ ಗುಜರಾತ್ನ ಲಾಟಿ, ಒರಿಸ್ಸಾದ ಮಹಾನದಿ ಮತ್ತೆ ನರ್ಮದಾ ನದಿಯ ಮಧ್ಯದ ರಾಜ್ಯ ಕಳಿಂಗ, ಉತ್ತರ ಪ್ರದೇಶ ಭಾಗವಾದ ಕನ್ಯಾಕುಬ್ಜ, ಛತ್ತೀಸ್ಗಢ, ಒರಿಸ್ಸಾ, ವಿದರ್ಭಕ್ಕೆ ಸೇರಿದ ದಕ್ಷಿಣ ಕೋಸಲ, ಮಧ್ಯಪ್ರದೇಶ ರಾಯಲ್ಪುರ್, ಬಿಸ್ತಾಪುರ್, ಒರಿಸ್ಸಾದ ಸಾಂಬರ್ಪುರಕ್ಕೆ ಸೇರಿದ ಕೋಸಲ, ಪಲ್ಲವರ ತಮಿಳುನಾಡಿನ ಕಾಂಚಿ, ಆಂಧ್ರದ ಕೃಷ್ಣ ಮತ್ತು ಗೋದಾವರಿ ನಡುವೆ ಇರುವ ಪುಲಕೇಶಿ ತಮ್ಮ ಕುಬ್ಜ ವಿಷ್ಣುವರ್ಧನನ ಆಡಳಿತ ನಡೆಸ್ತಾ ಇದ್ದಂಥ ವೆಂಗಿ ಪ್ರದೇಶ, ಕೇರಳದ ಚೇರನಾಡುವರೆಗೆ ಪುಲಕೇಶಿ ತನ್ನ ಸಾಮ್ರಾಜ್ಯವನ್ನು ವ್ಯಾಪಕವಾಗಿ ಹಬ್ಬಿಸಿದ್ದ. ಪುಲಕೇಶಿಯ ಜೀವನದ ಇನ್ನೊಂದು ಮಹತ್ತರವಾದ ಸಾಧನೆ ಅಂತ ಅಂದರೆ ಅವಾಗ ಇತಿಹಾಸಕಾರರು ದ ಏಜ್ ಆಫ್ ಇಂಪೀರಿಯಲ್ ಕನೌಜ್ ಅಂತಲೇ ಭಾರತದ ಇತಿಹಾಸವನ್ನು ವರ್ಣನೆ ಮಾಡಿದ್ದುಂಟು. ಅಂತಹ ಕನೌಜ್ನ ಅಧಿಪತಿ ತನ್ನ 18ನೇ ವರ್ಷಕ್ಕೆ ಸಿಂಹಾಸನವನ್ನೇರಿ ವಿಂಧ್ಯಾದ ಉತ್ತರದಿಂದ ಹಿಡಿದು ಹಿಮಾಚಲದವರೆಗೂ ಕೂಡ ಆಳ್ತಿದ್ದ. ಇಡೀ ಜೀವಮಾನದಲ್ಲೇ ಒಂದೇ ಒಂದು ಯುದ್ಧವನ್ನು ಕೂಡ ಸೋತಿರಲಿಲ್ಲ. ಈ ಹಿಂದೆ 6 ವರ್ಷದಲ್ಲಿ ಉತ್ತರದ 5 ರಾಜ್ಯಗಳನ್ನು ತನ್ನ ಅಧೀನಕ್ಕೆ ಪಡ್ಕೊಂಡು ಉತ್ತರ ಪತೇಶ್ವರ ಎಂದೇ ಬಿರುದು ಪಡೆದಿದ್ದಂಥ ಉತ್ತರ ಭಾರತದ ಹರ್ಷವರ್ಧನಿಗೆ ಅಂಕುಶ ಹಾಕಿದ್ದು ಪುಲಕೇಶಿ. ಬಹಳ ಮಹತ್ವಾಕಾಂಕ್ಷೆಯಿಂದ ದಕ್ಷಿಣ ಭಾರತ ವಶಪಡಿಸಿಕೊಳ್ಳಲೇಬೇಕು ಅಂತ ವಿಂಧ್ಯ ಪರ್ವತದ ಸಮೀಪದಲ್ಲಿ ರೇವಾ ನದಿ ಅಂದರೆ ಗೋವಾ ಮಹಾರಾಷ್ಟ್ರದ ತೀರದಲ್ಲಿ 60,000 ದೈತ್ಯ ಪಡೆಗಳನ್ನು, ದೈತ್ಯಾಕಾರದ ಕಾಲಾಳುಗಳು ಸೈನ್ಯದ ಜೊತೆಗೆ ರಾಜ್ಯದೊಳಗಿನ ಅತಿರಥ ಮಹಾರಥರುಗಳನ್ನೆಲ್ಲ ಸೇರಿಸಿ 5 ರಾಜ್ಯದ ದೊಡ್ಡ ಸೈನ್ಯ ಸುಮಾರು ಪುಲಕೇಶಿಗಿಂತ 3 ಪಟ್ಟು ದೊಡ್ಡ ಸೈನ್ಯದ ಜೊತೆಗೆ ಶಕ್ತಿಶಾಲಿ ಗಜಪಡೆ ಜೊತೆ ಬಂದು ಬೀಡು ಬಿಟ್ಟೇ ಬಿಡ್ತಾನೆ. ಇದನ್ನು ಸಹಿಸದ ಇಮ್ಮಡಿ ಪುಲಕೇಶಿ ಅವನ ಸೈನ್ಯದ 6 ಭಾಗಗಳಾದ
ಕಾಲಾಳುವಿನಲ್ಲಿ 6 ಪಡೆಗಳಾದ ಮೌಲ್ಯ, ಭರ್ತ್ಯ, ಶ್ರೇಣಿ, ಮಿಶ್ರ, ಅಥಮಿಕ, ಅಮಿಶ್ರ ಹಾಗೂ ಪರ್ಷಿಯಾ, ಸಿಂಧ್, ಅರೇಬಿಯಾಗಳಿಂದ ಕುದುರೆಗಳನ್ನು ತರಿಸಿದ ಅಶ್ವದಳ, ರಥ, ಆನೆ ಮತ್ತು 100 ಹಡಗುಗಳಿದ್ದ ಬೃಹತ್ ನೌಕಾಪಡೆಯ ಸೈನ್ಯದೊಂದಿಗೆ ಹರ್ಷವರ್ಧನನ ಎದುರಿಸಿ 2 ವರ್ಷಗಳ ಕಾಲ ಯುದ್ಧ ಮಾಡ್ತಾರೆ. ಯುದ್ಧದಲ್ಲಿ ಸೈನ್ಯವನ್ನು ಧ್ವಂಸ ಮಾಡಿ ಪುಲಕೇಶಿಯ ಪರಾಕ್ರಮದ ಮುಂದೆ ಸೋತು ಶರಣಾದ ಹರ್ಷವರ್ಧನ ಪುಲಕೇಶಿಗೆ ದಕ್ಷಿಣ ಪಥೇಶ್ವರ ಅಂತ ಬಿರುದನ್ನು ಕೂಡ ಕೊಡ್ತಾನೆ. ನರ್ಮದಾ ನದಿನ ಅವರಿಬ್ಬರು ಕೂಡ ಇದು ಗಡಿ ಭಾಗ ಅಂತ ನಿರ್ಧಾರ ಮಾಡಿಕೊಂಡು ಶಾಂತಿ ಸಂಧಾನ ಆಗಿ ಮುಂದೆ ಹರ್ಷವರ್ಧನ 30 ವರ್ಷಗಳ ಕಾಲ ಯಾವುದೇ ಒಂದು ಯುದ್ಧವನ್ನು ದಕ್ಷಿಣ ಭಾರತದ ಮೇಲೆ ಮಾಡಲಿಕ್ಕೆ ಹೋಗಲ್ಲ. ಈ ಹರ್ಷವರ್ಧನನ ಸೋಲ್ನ ಯಾವ ರೀತಿ ವರ್ಣಿಸ್ತಾರೆ ಅಂತ ಅಂದ್ರೆ, ಇಮ್ಮಡಿ ಪುಲಕೇಶಿಯ ಆಸ್ಥಾನದ ದಂಡನಾಯಕ ಮತ್ತು ಕವಿಯಾಗಿದ್ದ ರವಿಕೀರ್ತಿ ಕ್ರಿಸ್ತಶಕ 634ರಲ್ಲಿ ಕಟ್ಟಿಸಿದ ಐಹೊಳೆಯ ಮೇಗುತಿ ಜೇನ ಬಸದಿಯಲ್ಲಿ ಹರ್ಷವರ್ಧನನ ಹರ್ಷ ಹಾರಿ ಹೋಗಿ ಇಮ್ಮಡಿ ಪುಲಕೇಶಿಯ ಶೌರ್ಯದ ಮುಂದೆ ಹೇಗೆ ಕಳೆ ಮಾಸಿತ್ತು ಅನ್ನೋದನ್ನ ನಿಖರವಾಗಿ ಸಂಪೂರ್ಣ ಶಾಸನದಲ್ಲಿ ದಾಖಲಿಸಿದ್ದಾನೆ. ಇದು ಒಂದ್ ಕಡೆ ಆದ್ರೆ ಕರ್ನಾಟಕ ಮಾತ್ರ ಅಲ್ಲ, ಭಾರತವನ್ನ ಪರಕೀಯರಿಂದ, ಅರಬ್ ದಾಳಿಕೋರರಿಂದ ರಕ್ಷಿಸಿದವನು ಇದೇ ನಮ್ಮ ಇಮ್ಮಡಿ ಪುಲಕೇಶಿ. ಬಾಗ್ದಾದಿನ ರಾಜ ಉಮರ್ ಬಿನ್ ಅಖ್ತಾಬ್ ಖಲೀಫಾ ಪದವಿ ಅಲಂಕರಿಸಿ ವಿಶ್ವದಾದ್ಯಂತ ವಿಸ್ತರಣೆಗೆ ತನ್ನ ಸೈನ್ಯ ಕಳಿಸಿದ್ದ. ಅರಬ್ ಸೈನ್ಯ ಸುತ್ತಮುತ್ತಲಿನ ಅನೇಕ ದೇಶಗಳನ್ನು ಗೆದ್ದುಕೊಂಡು ಖಲೀಫತ್ ಸಾಮ್ರಾಜ್ಯ ಇತಿಹಾಸದಲ್ಲಿ ಅತಿದೊಡ್ಡ 3 ಖಂಡಗಳಲ್ಲಿ ಅಂದ್ರೆ ಆಫ್ರಿಕಾ, ಯುರೋಪು, ಏಷ್ಯಾಗಳಲ್ಲಿ ನೇರ ಆಡಳಿತವನ್ನು ವಿಸ್ತರಿಸಿ ಅತಿ ದೊಡ್ಡ ಸಾಮ್ರಾಜ್ಯ ಉತ್ತರ ಆಫ್ರಿಕಾವನ್ನು ಗೆದ್ದುಕೊಂಡು ಅರಬ್ ಸೈನ್ಯ ಮೊರೊಕೊ ಮೂಲಕ ಯುರೋಪ್ಗೆ ಬಂದು ಮತ್ತೆ ಅಲ್ಲಿ ಸ್ಪೈನ್, ಪೋರ್ಚುಗಲ್ ದೇಶಗಳನ್ನು ಕೂಡ ಗೆದ್ದುಕೊಂಡಿತ್ತು. ರಲ್ಲಿ ಮುಂಬೈನ ತಾಣೆಯನ್ನ ವಶಪಡಿಸಿಕೊಳ್ಬೇಕು ಅಂತ ಸಮುದ್ರದ ಮೂಲಕ ದಂಡಯಾತ್ರೆ ಎತ್ತಿ ಭಾರತದ ಮೇಲೆ ಮೊದಲ ಅರಬ್ ಆಕ್ರಮಣ ನಡೀತಿದೆ. ಈ ಸಮಯದಲ್ಲಿ ದೈತ್ಯವಾದ ಅರಬಿಕ್ ನೌಕೆಗಳು ಈಗಿನ ಒಮನ್ ಮತ್ತು ಬಹ್ರೇನ್ ಬಂದರುಗಳಿಗೆ ಬಂದು ಆ ಕರಾವಳಿ ಪ್ರದೇಶಗಳನ್ನು ವಶಪಡಿಸಿಕೊಂಡ ಮೇಲೆ ಕೊನೆಗೆ ಗಡಿಭಾಗಗಳಾದ ಭಾರತದ ಕಡೆಗೆ ತಮ್ಮ ದಂಡಯಾತ್ರೆಯನ್ನು ಮುಂದುವರಿಸುತ್ತೆ. ಆದರೆ ಈ ಬಾರಿ ಅವರು ಯಾವುದೇ ಒಂದು ಸಣ್ಣ ಪುಟ್ಟ ಆಯುಧ ಇಟ್ಟುಕೊಂಡಿದ್ದ ಬುಡಕಟ್ಟು ಯೋಧರನ್ನು ಎದುರಿಸ್ತಿಲ್ಲ ಅಂತ ಸ್ವಲ್ಪ ಕೂಡ ಅವರಿಗೆ ಐಡಿಯಾನೇ ಇರಲಿಲ್ಲ. ಆದರೆ ವಾಸ್ತವಿಕತೆಯೇ ಬೇರೆಯಾಗಿತ್ತು. ಅತ್ಯಾಧುನಿಕ ಮತ್ತು ಯುದ್ಧದಲ್ಲಿ ಗಟ್ಟಿಗರಾಗಿದ್ದ ಪೂರ್ಣ ಪ್ರಮಾಣದ ನೌಕಾಪಡೆ ಅವರಿಗೋಸ್ಕರ ಪುಲಕೇಶಿಯ ದೈತ್ಯ ಪಡೆ ನೋಡಿ ಗಾಬರಿಯಾಗಿ ಭಯದಿಂದ ಭಾರತ ಬಿಟ್ಟು ಅರಬ್ ಪಡೆಗಳು ಓಡಿ ಹೋದವು. ಇದಾದ ನಂತರ 637ರಲ್ಲಿ ಪುಲಕೇಶಿಯ ನೌಕಾಪಡೆಯನ್ನ ಕಡಿಮೆ ಫೋರ್ಸ್ನಲ್ಲಿ ಹೋದರೆ ಸೋಲ್ಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಷ್ಟೊತ್ತಿಗಾಗಲೇ ಅರ್ಥ ಮಾಡ್ಕೊಂಡಿದ್ದಂಥ ಖಲೀಫತ್ತು ಈ ಸಾರಿ ಚುರುಕಿನ ಮತ್ತು ಅನಿರೀಕ್ಷಿತ ದಾಳಿಯನ್ನು ಎದುರಿಸುವ ತಂತ್ರವನ್ನು ಅಳವಡಿಸಿಕೊಂಡು ದಕ್ಷಿಣ ಗುಜರಾತ್ನ ಬ್ರೋಚ್ ಅನ್ನ ವಶಪಡಿಸಿಕೊಳ್ಳಲು 2ನೇ ನೌಕಾ ದಂಡಯಾತ್ರೆಯನ್ನ ಕಳಿಸಿರ್ತಾನೆ. ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅಂತ ಆತ್ಮವಿಶ್ವಾಸದಲ್ಲಿದ್ದ ಅರಬರು ಎಂದಿಗೂ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಸಮುದ್ರದ ತೀರದಲ್ಲಿ ಪುಲಕೇಶಿಯ ಸುಸಂಘಟಿತ ನೌಕಾಪಡೆಯ ತುಕಡಿಗಳು ಭದ್ರಾಕೋಟೆ ರಚನೆ ಮಾಡಿಕೊಂಡು ದಾಳಿ ಮಾಡಿ ಅಬ್ಬರಿಸಿದ ರೀತಿಗೆ ಪ್ರಾಣ ಉಳಿದ್ರೆ ಸಾಕು ಅಂತ ಹೆದರಿ ಅರಬ್ ಪಡೆಗಳು ಭಾರತ ಬಿಟ್ಟು ಓಡೇ ಹೋಗ್ತವೆ. ಈ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪರ್ಷಿಯನ್ ಇತಿಹಾಸಕಾರ ಅಹಮದ್ ಇಬ್ಸ್ ಯಾಹ್ಯಾ ಆಲ್ ಬುಲಾದುರಿ ಬರೆದಿರುವ ಕಿತಾಬ್ ಫೈತ್ ಆಲ್ ಬುಲ್ದೀನ್ನಲ್ಲಿ ಸಿಗುತ್ತೆ. ಈ ಪರಕೀಯರ ದಾಳಿ ಮಧ್ಯೆ ದಕ್ಷಿಣದಲ್ಲಿ ಪ್ರಾಬಲ್ಯಕ್ಕೆ ಬಂದ ಪಲ್ಲವರು ಗರ್ಜಿಸ್ತಲೇ ಇರ್ತಾರೆ. ಅಂದಿನ ಕಾಲಕ್ಕೆ ಸೋಲಿಸಲೇ ಅಸಾಧ್ಯವಾದ ಸೈನ್ಯ ಅಂತ ಹೆಸರು ಪಡೆದಿದ್ದಂಥ ಪಲ್ಲವರ ಸೈನ್ಯವನ್ನ ಅವರ ರಾಜ 1ನೆಯ ಮಹೇಂದ್ರ ವರ್ಮ ತನ್ನ ಪಲ್ಲವರ ರಾಜಧಾನಿಗೆ 25 ಕಿಲೋಮೀಟರ್ ದೂರದಲ್ಲಿದ್ದಂಥ ಪಲ್ಲಲ್ಲೂರಿನಲ್ಲಿ ನಡೆದ ಯುದ್ಧದಲ್ಲಿ ಸೋಲಿಸಿ ರಾಜಧಾನಿ ಕಂಚೀಪುರಕ್ಕೆ ಮುತ್ತಿಗೆ ಹಾಕಿ ಯುದ್ಧದಲ್ಲಿ ಸೋತ ಮಹೇಂದ್ರ ವರ್ಮ ರಣರಂಗದಲ್ಲೇ ಮೃತನಾಗ್ತಾನೆ. ಪುಲಕೇಶಿಯ ಹೊಡೆತದಿಂದ ಜರ್ಜರಿತರಾದಂಥ ಪಲ್ಲವರು ಚೇತರಿಸ್ಕೋಬೇಕಾದ್ರೆ ಬಹುಕಾಲವೇ ಬೇಕಾಯಿತು. ಚೋಳರು, ಕೇರಳರು, ಪಾಂಡ್ಯರು ಪುಲಕೇಶಿಯ ಪರಾಕ್ರಮಕ್ಕೆ ಹೆದರಿ ಅವನ ಆಶ್ರಯನೇ ಪಡಿತಾರೆ. ಇಮ್ಮಡಿ ಪುಲಕೇಶಿಯ ಹವ ಬರೀ ಭಾರತದಲ್ಲೇ ಅಲ್ಲ, ಹೊರದೇಶದಲ್ಲೂ ಎಷ್ಟರ ಮಟ್ಟಿಗಿತ್ತು ಅಂತ ಅಂದರೆ
ಅರಬಿ ಭಾಷೆಯ ಒಂದು ಗ್ರಂಥದಲ್ಲಿ ರೋಮ್ ದೊರೆಗಳ ಬಗ್ಗೆ ದೂರು ಕೊಡಲು ಇರಾನಿನ ದೊರೆ 2ನೇ ಖುಸ್ರು ತನ್ನ ರಾಯಭಾರಿಯನ್ನ ಪುಲಕೇಶಿ ಬಳಿಗೆ ಕಳಿಸಿರ್ತಾನೆ. ಇದರ ಬಗ್ಗೆ ಅಜಂತ ಗುಹೆಯಲ್ಲಿ ಕೂಡ ಚಿತ್ರಿಸಲಾಗಿದೆ. ಹಾಗೆಯೇ ಪುಲಕೇಶಿಯ ರಾಜವಿಲಾಸ ನೌಕೆಯ ಚಿತ್ರವನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು. ಹೈದರಾಬಾದ್ ತಾಮ್ರಪತ್ರಗಳು ಹೇಳ್ತವೆ ಪುಲಕೇಶಿ ಸುಮಾರು 100 ರಾಜರನ್ನ ಸೋಲಿಸಿದ್ದ ಅಂತ ಇಲ್ಲಿ ಉಲ್ಲೇಖ ಕೂಡ ಇದೆ. ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಭಾರತದ 2 ಕರಾವಳಿಗಳು ಅಂದರೆ ಚಾಲುಕ್ಯರ ಹಿಡಿತದಲ್ಲಿತ್ತು ಅಂತ ಅಂದರೆ ಯೋಚನೆ ಮಾಡಬೇಕು. ಆ ಕಡೆ ದಕ್ಕನ್ನಿನ ಭಾಗ, ಈ ಕಡೆ ಪುರಿಯ ಭಾಗ ಎರಡೂ ಕೂಡ ಅವನ ವಶದಲ್ಲಿರ್ತದೆ. ಪ್ರಚಂಡ ನೌಕಾಬಲದ ಸಹಾಯದಿಂದಲೇ ವ್ಯಾಪಾರ ವಹಿವಾಟನ್ನು ಹಿಡಿತದಲ್ಲಿಟ್ಟುಕೊಂಡಿದ್ದ ಅರಬ್ ಇಸ್ಲಾಂ ಇರಾನನ್ನು ವಶಪಡಿಸಿಕೊಳ್ಳುತ್ತಿದ್ದಾಗ ಆ ರಾಜನ ಬೇಡಿಕೆ ಮೇರೆಗೆ ಪಾರ್ಸಿ ಸಮುದಾಯದ ಜನ ಅಲ್ಲಿಂದ ಈಗಿನ ದಕ್ಕನ್ ಕರಾವಳಿ, ಈಗಿನ ಮುಂಬೈ, ರತ್ನಗಿರಿ, ಮಹಾರಾಷ್ಟ್ರದ ಭಾಗಕ್ಕೆ ಓಡಿ ಬಂದು ಚಾಲುಕ್ಯರ ಅಡಿಯಲ್ಲಿ ಆಶ್ರಯ ಪಡ್ತಾರೆ. ಇಂದು ಭಾರತದಲ್ಲಿರುವ ಪಾರ್ಸಿ ಜನ ಈ ಕನ್ನಡ ಚಾಲುಕ್ಯರಿಗೆ ಋಣಿಯಾಗಿರಬೇಕು. ಹಾಗೆ ಇಷ್ಟು ಬಲಿಷ್ಠ ನೌಕಾಪಡೆ ಕಟ್ಟಿದ್ದ ಕನ್ನಡಿಗರು ಭಾರತದ ನೌಕಾಪಡೆಯ ಪಿತಾಮಹರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ಸುತ್ತೆ. ಹೀಗೆ ಪುಲಕೇಶಿ ಅತ್ಯಂತ ವೈಭವೀಪೂರ್ಣವಾಗಿ ಮೆರೆಯುತ್ತಿದ್ದಂಥ ಕಾಲದಲ್ಲಿ ಇತ್ತ ದಕ್ಷಿಣ ಭಾರತದಲ್ಲಿ ಬಹಳ ರಾಜಕೀಯ ಬದಲಾವಣೆಗಳಾಗ್ತವೆ. ಚಾಲುಕ್ಯರ ಹೊಡೆತದಿಂದ ಜರ್ಜರಿತರಾದಿದ್ದಂತಹ ಪಲ್ಲವ ವಂಶ ಮತ್ತೆ ಚೇತರಿಸಿಕೊಳ್ತದೆ. ಕ್ರಿಸ್ತಶಕ 630ರಲ್ಲಿ ರಾಜನಾಗಿದ್ದಂಥ ಮಹೇಂದ್ರವರ್ಮನ ಮಗ ನರಸಿಂಹವರ್ಮ ಪ್ರಬಲನಾಗಿ ಪಾಂಡ್ಯ, ಕೇರಳರು, ಸಿಂಹಳದ ರಾಜ್ಯಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಅವರ ಅಪ್ಪನ ಸಾವಿಗೆ ಸೇಡ್ ತೀರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಹೊಂಚು ಹಾಕಿ ಪುಲಕೇಶಿ ರಾಜ್ಯದ ಮೇಲೆ ದಂಡೆತ್ತಿ ಬರ್ತಾನೆ. ಇದರಿಂದ ಅತ್ಯಂತ ವೈಭವಿತವಾಗಿ ಆಳ್ವಿಕೆ ನಡೆಸುತ್ತಿದ್ದಂಥ ಪುಲಕೇಶಿ ಮುಂದೆ ತನ್ನ ದುರ್ದಿನಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಸತತ 33 ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದಂಥ ಪುಲಕೇಶಿಗೆ ಸಹಜವಾಗಿಯೇ ವಯಸ್ಸಾಗಿತ್ತು. ಮತ್ತೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗಿತ್ತು. ಕ್ರಿಸ್ತಶಕ 642ರ ಸುಮಾರಿಗೆ ನರಸಿಂಹವರ್ಮ ಬಾದಾಮಿಯ ಕೋಟೆಯನ್ನು ಪೂರ್ಣ ವಶಪಡಿಸಿಕೊಳ್ತಾನೆ. ಪುಲಕೇಶಿ ಯುದ್ಧ ಮಾಡುತ್ತಲೇ ರಣರಂಗದಲ್ಲೇ ಪ್ರಾಣ ಬಿಡಬೇಕಾಗತ್ತೆ. ಈ ಭೀಕರ ಹೊಡೆತದಿಂದ ಚಾಲುಕ್ಯ ಸಾಮ್ರಾಜ್ಯಕ್ಕೆ 13 ವರ್ಷಗಳ ಕಾಲ ಗ್ರಹಣ ಹಿಡಿಯುತ್ತೆ. ಮುಂದೆ ಪುಲಕೇಶಿಯ ರಾಜಧಾನಿ ಬಾದಾಮಿಯ ವಾತಾಪಿಕುಂಡ ಅಂತ ಬದಲಾಗ್ಬಿಡುತ್ತದೆ. ಪುಲಕೇಶಿ ಸತ್ತ ಮೇಲೆ ಕ್ರಿಸ್ತಶಕ 665ರಲ್ಲಿ ಅವನ ಮಗ 1ನೇ ವಿಕ್ರಮಾದಿತ್ಯ ಮತ್ತೆ ಚಾಲುಕ್ಯ ಸಾಮ್ರಾಜ್ಯವನ್ನ ಉನ್ನತ ಸ್ಥಿತಿಯಲ್ಲಿ ಸ್ಥಾಪಿಸುವಲ್ಲಿ ಯಶಸ್ವಿ ಕೂಡ ಆಗ್ತಾನೆ. ಕೊನೆಗೆ ನಾನು ಹೇಳೋದಿಷ್ಟೇ, ಇಡೀ ಮುಕ್ಕಾಲು ಭಾರತವನ್ನೇ ಕನ್ನಡಿಗ ರಾಜನೊಬ್ಬ ಆಳಿರುವ ಇತಿಹಾಸವಿದ್ದರೂ ಕೂಡ ಇಂದಿನ ಅಭಿಮಾನ ಶೂನ್ಯ ಕನ್ನಡಿಗನೇ ಪುಲಕೇಶಿಯಂತಹ ರಾಜನ ಇತಿಹಾಸವನ್ನು ಒಮ್ಮೆ ನೋಡಿಯಾದರೂ ಅವನನ್ನು ಆದರ್ಶವಾಗಿ ತೆಗೆದುಕೊಳ್ಳಿ ಅನ್ನೋದೇ ನನ್ನ ಅಭಿಲಾಷೆ. ಕವಿ ಶ್ರೀವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಆ ಹಿಂದೆ ಕನ್ನಡ ನಾಡಿನ ವರ್ಣನೆ ಹೇಗಿತ್ತು ಅಂತ ವರ್ಣನೆ ಮಾಡ್ತಾನೆ. ಕಾವೇರಿಯಿಂದಮ ಗೋದಾವರಿ ಮಿರ್ದ ನಾಡದ ಕನ್ನಡದುಳ್ ಭಾವಿಸದ ಜನಪದಂ ವಸುಧಾ ಮಳೆಯ ವಿಲೀನ ವಿಷದ ವಿಷಯ ವಿಶೇಷಂ ಪದನರಿದು ನುಡಿಯಲುಂ ನುಡಿದುದನರಿಯ ದಾರಿಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಸುಭಟರ್ಗಳ್ ಕವಿಗಳ್ ಸ್ವಪ್ರಭುಗಳ್ ಚಳ್ವರ್ಕಳ್ ಅಭಿಜನರ್ಗಳ್ ಗುಣಿಗಳ್ ಅಭಿಮಾನಿಗಳ್ ಅತಿ ಉಗ್ರರ್ ಗವೀರ ಚಿತ್ತರ್ ವಿವೇಕಿಗಳ್ ನಾಡವರ್ಗಳ್. ಅಂದ್ರೆ ಕಾವೇರಿಯಿಂದ ಗೋದಾವರಿವರೆಗಿದ್ದಂಥ ಅಂದಿನ ಕನ್ನಡ ನಾಡಿನ ಕನ್ನಡಿಗರು ಒಳ್ಳೆಯವರು, ಶೂರರು, ಅರಸರು, ಸುಸಂಸ್ಕೃತರು, ಗುಣವಂತರು, ಅಭಿಮಾನಿಗಳು, ಅತ್ಯುಗ್ರರು, ವಿವೇಕಿಗಳು, ನಾಡು ನುಡಿಯ ಆರಾಧಕರು ಆಗಿದ್ರು ಅಂತ ಅವಾಗ ಹೋಲಿಸಿದ್ರೆ ಕಾಲು ಭಾಗಕ್ಕಿಂತ ಕಮ್ಮಿ ಇರುವಂಥ ಕರ್ನಾಟಕದನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ನಾವೆಲ್ಲೋ ವಿಫಲರಾಗ್ತಿದ್ವೇನೋ ಅಂತ ನನಗನ್ಸುತ್ತೆ. ದಯವಿಟ್ಟು ಈಗಲಾದರೂ ಎಚ್ಚೆತ್ಕೊಳ್ಳಿ. ನಮಸ್ಕಾರ.